ಕಾಂಪ್ಲಿಕೇಟೆಡ್ ಇಲ್ಲ. ದ್ವೇಷ ಭಾಷಣ ಮಾಡಿದ್ರೆ ಈ ಕಾನೂನು ಅನ್ವಯಿಸ್ತದೆ, ದೇಶ ಭಾಷಣ ಮಾಡಿಲ್ಲ ಅಂದ್ರೆ ಅನ್ವಯಿಸೋದಿಲ್ಲ. ಸುಮ್ನೆ ಬಸವಣ್ಣನವರಿಂದ ಹಿಡ್ಕೊಂಡು ಗಾಂಧಿಯವ್ರ ತನಕ ಮಾತಾಡೋದು ಏನು ಪ್ರಯೋಜನ ಇಲ್ಲ. ದ್ವೇಷ ಭಾಷಣ ಮಾಡಿ ನೀವು ಮಾಡ್ತೀರಾ? ಮಾಡೋದಿಲ್ಲ. ಯಾರು ಮಾಡ್ತಾರೆ ಅನ್ಭವಿಸ್ತಾರೆ. ಈಗ ನಿಮ್ಗೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಇದೆ ಅಂದ್ರೆ ಅಭಿವ್ಯಕ್ತ ಸ್ವಾತಂತ್ರ್ಯ ಅಂದ ತಕ್ಷಣ ನೀವು ಎಲ್ಲಾನು ಏನು ಪ್ರಯೋಜನ ಇಲ್ಲ. ಪಾಸ್ ಮಾಡಿಕೊಟ್ಬಿಡಿ. ಡಿಸೋಜಾ ಯಾಕೆ ಇಂಟರ್ವ್ಯೂ ಹಾಕಿರಿ? ಮಾತಾಡಕ್ ಕೊಟ್ಟಿನಿ. ಆಯ್ತು, ಹೇಳ್ತೀನಿ, ಹೇಳಿದೆ. ಆಯ್ತಪ್ಪ, ಮಾಡ್ತೀರಾ? ಇದು ಪ್ರಜಾಪ್ರಭುತ್ವ. ಈ ಕಡೆವರೆಗೂ ಅಥವಾ ಆ ಕಡೆವರೆಗೂ ಅಲ್ಲ ಇದು ವಿಷಯ. ಸಮಾಜಕ್ಕೆ ಎಲ್ಲರಿಗೂ ಇರೋ ಕಾರಣದಿಂದ ನಾವಿಲ್ಲಿ ಕುಳಿತು ಮಾಡ್ತಕ್ಕಂಥದ್ದು ಯಾರಿಗೋ ನಾಳೆ ಅನ್ಯಾಯ ಆಗಬಾರದು, ಯಾರಿಗೋ ಅನ್ಯಾಯ ಆಗಬಾರ್ದು. ನನಗಾಗತ್ತೆ ಅಂತ ಬೇರೆಯವರೆಗೂ ಕೂಡ ಆಗಬಾರ್ದು. ಸಮಾಜದ ವಿಷಯ, ಸಮಾಜದ ಸ್ವಾಸ್ಥ್ಯತೆ ಚರ್ಚೆಗಳು ನೈತಿಕ ಹಕ್ಕಿಲ್ಲ. ಇರೋದೇ ಚರ್ಚೆ ಮಾಡಕ್ಕೆ. ಈಗ ಕೊಟ್ಟಿನಿ. ಬೆಂಗಳೂರಿಂದ ಇಲ್ಲಿ ಬಂದಿರೋದು ಕುಂದ ತಿಂದು ಹೋಗಕ್ಕಲ್ಲ, ಇಲ್ಲಿ ಬಂದಿರೋದು ನಾವು ಚರ್ಚೆ ಮಾಡಕ್ಕೆ. ಅದರಿಂದ ದಯವಿಟ್ಟು ತಾಳ್ಮೆಯಿಂದ ಕೂತ್ಕೊಳ್ಳಿ. ಸಭಾಪತಿಗಳೇ ಒಂದ್ ನಿಮಿಷ ಅಲ್ಲ, ಒಂದ್ ನಿಮಿಷ ಹೇಳಿ. ಅಲ್ಲ, ನೀವು ಟೈಮ್ ಫಿಕ್ಸ್ ಮಾಡಿ ಸಭಾಪತಿಗಳೇ. ಎಲ್ಲ ಅರ್ಧ ಗಂಟೆ ಮಾತಾಡಿದ್ರೆ ನಾಳೆ ಬೆಳಿಗ್ಗೆಗೂ ಬಿಲ್ ಪಾಸ್ ಆಗೋದಿಲ್ಲ. ಇದು ನಿಮ್ಗೆ ಒಂದ್ ನಿಮಿಷ ನೋಡ್ರಿ, ಒಂದ್ ನಿಮಿಷ ರವಿಕುಮಾರ್. ಸಭಾಪತಿಗಳ ಹತ್ರ ಮಾತಾಡ್ತಾ ಇದ್ವಿ. ಒಂದ್ ನಿಮಿಷ ಅವ್ರು ಏನಂತೆ ಮಾಡ್ತಾ ಇದೀವಿ. ಒಂದ್ ನಿಮಿಷ ಸಭಾಪತಿಗಳ ಗಮನಕ್ಕೆ ತರ್ತಾ ಇದ್ವಿ. ಒಂದ್ ನಿಮಿಷ ನೋಡಿ ರವಿಕುಮಾರ್, ನಡುವೆ ಎದ್ದು ಮಾತಾಡೋದು ಒಳ್ಳೇದಲ್ಲ. ಟೈಮ್ ಇದೆ, ನಾ ಹೇಳಿದ್ದೀನಿ. ಆದ್ರೆ ಬೇರೆಯವರ 14 ಜನ ಮಾತಾಡಿದಾರ, ಸ್ವಲ್ಪ ಮಾಡಬೇಕು. ಎಲ್ಲರಿಗೂ ಚಾನ್ಸ್ ಬೇಕಲ್ಲ, ಮಾತಾಡಬೇಕು. ಆಯ್ತು ರವಿ, ಮುಗಿಸ್ರಿ. ಎಲ್ಲರೂ ಚೆನ್ನಾಗತ್ತೆ. ಮಾನ್ಯ ಮುಗಿಸಿ